ನಾನು ಅವತ್ತು ಕಿಕ್ಕೇರಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತೋರಿಸಿದ್ನಲ್ಲ, ಅವತ್ತು ಪಲ್ಲಕ್ಕಿ ಉತ್ಸವದ ದಿನ ಈ ರಥ ನಡೆಯುತ್ತೆ ಬೆಳಗಿನ ಜಾವ. ನೋಡಿ ಅದೇ ದೇವರು. ಬೆಳಿಗ್ಗೆ ಅಂದರೆ ಒಂದು 10 ಗಂಟೆ ಆ ಸಮಯಕ್ಕೆ. ಇನ್ನು ಬೆಳಗ್ಗೆನೆ ಹೊರಟು ನಾವು ಈ ಕಿಕ್ಕೇರಿ ಗ್ರಾಮದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ಅಕ್ಕಪಕ್ಕ ಇರುವಂಥ ಗ್ರಾಮಸ್ಥರಿಗೆ ಈ ದೇವಸ್ಥಾನ ಏನು ಹೊಸ್ತಲ್ಲ, ಆದರೂ ನಾವು ಅಲ್ಲಿಂದ ಹೊಂದಿರೋದಲ್ವಾ. ಈಗ ತೋರಿಸ್ತೀನಿ ಬನ್ನಿ ಅಲ್ಲಿ ಯಾವ ಜಾಗ ಏನು ಅಂತಂದ್ಬಿಟ್ಟು ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇನ್ನೇನು ಆ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಇನ್ನೇನು ಎಂಟ್ರಿ, ಇಲ್ಲಿ ಎಡಗಡೆಗೆ ಬರುತ್ತೆ ದೇವಸ್ಥಾನ. ಬನ್ನಿ ಅದ್ರದ್ದು ಮಾಹಿತಿಗಳು ಏನಿದೆ ಅದ್ರ ಬಗ್ಗೆ ಅಲ್ಲೇ ತಿಳ್ಕೊಳ್ಳೋಣ. ಇಲ್ಲೇ ಸೈಡ್ಗೆ ಹಾಕ್ತೀನಿ. ಈ ದೇವಸ್ಥಾನ ಶ್ರೀ ಕ್ಷೇತ್ರ ಸಾಸಲು ಗ್ರಾಮ, ಕೇರ್ಪೇಟೆ ತಾಲೂಕಲ್ಲಿರುವಂಥದ್ದು. ಬನ್ನಿ ಈ ಕಡೆಯಿಂದ ಕರ್ಕೊಂಡು ಹೋಗ್ತೀನಿ. ಹಾಗೆ ಇದು ಶ್ರೀ ಕ್ಷೇತ್ರದ ಆವರಣ ಆಗಿರುತ್ತೆ. ಇಲ್ಲಿ ಜಾತ್ರೆ ನಡೆಯುವಂಥ ಜಾಗದಲ್ಲಿ ಸಮಯದಲ್ಲಿ ತುಂಬ ರಶ್ ಇರುತ್ತೆ. ಬನ್ನಿ ಈ ಸಮಯ ಏನಿದೆ ಇವಾಗ ಆದಷ್ಟು ರಶ್ ಏನಿಲ್ಲ. ಈ ಕಲ್ಯಾಣಿ ಏನಿದೆ ತುಂಬ ಫುಲ್ಲು ಜನ ಸುತ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಪೂಜೆಗಳೆಲ್ಲ ಆಗುತ್ತೆ ನೋಡಿ. ಇಲ್ಲಿ ಆಲ್ರೆಡಿ ಒಬ್ಬರು ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ನೋಡಿ. ಈ ಥರ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿನ ಕಲ್ಯಾಣದಲ್ಲಿ ಸ್ನಾನ ಮಾಡ್ತಿದ್ವಿ. ಅಲ್ಲಿ ಎಲ್ಲ ಬಿಂಗೆ ಇಟ್ಟಿದ್ರಲ್ಲ, ಎತ್ಕೊಂಡು ನೀರು ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಆಮೇಲೆ ಈ ದೇವರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಇದೇ ಥರ ಹೋಗ್ತಾ ಇದ್ವಿ. ಬನ್ನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ಎಡಗಡೆ ಏನು ಕಾಣ್ತಾ ಇದೆ, ಇಲ್ಲಿ ಈ ಬೆಳ್ಳಿ ವಸ್ತ್ರಗಳು ಅಂತ ಸಿಗ್ತವೆ. ಅದು ಇಲ್ಲಿ ಹರಕೆ ಅಂತ ಹಾಕೊಂಡಿರ್ತಾರೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕಾಣಿಕೆ ಅಂತ ಸಲ್ಲಿಸುವಂಥದ್ದು. ಬನ್ನಿ ಹೀಗೆ ಇದೇ ಮಾರ್ಗದಲ್ಲಿ ಹೋಗ್ತಾ ಇದ್ರದ್ದು ನಾವು. ಇವಾಗ ಮೋಸ್ಟ್ಲಿ ದೇವಸ್ಥಾನನ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ, ದೇವರ ವಿಗ್ರಹನ. ಯಾಕಂದರೆ ಇದು ದೇವಸ್ಥಾನ ರೆಡಿ ಆಗ್ತಾ ಇದೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟು ಇದಿನ್ನೂ ಪ್ರಾರಂಭ ಆಗಿದೆಯಾ ಏನು ನೋಡೋಣ. ಇನ್ನು ಈ ದೇವಸ್ಥಾನದಕ್ಕೆ ನಾವು ಕಲ್ಯಾಣಿಯಿಂದನೇ ಎಂಟ್ರಿ ಕೊಡ್ತಾ ಇದ್ದಿದ್ದು. ದೇವಸ್ಥಾನದ ಬಲಭಾಗದಿಂದ ನಾವು ಎಂಟ್ರಿ ಕೊಡ್ತಾ ಇದ್ವಿ. ಇಲ್ಲೆಲ್ಲ ತುಂಬ ರಶ್ ಇರ್ತಾ ಇತ್ತು ಅವಾಗ. ಹಿಂಗಿಂದ ಹೋಗಿ ಒಂದು ರೌಂಡ್ ಸುತ್ಕೊಂಡು ಬಂದು ಮುಂದೆ ದೇವ್ರ ದರ್ಶನ ಮಾಡಿಕೊಂಡು ಈ ಜಾಗದಿಂದ ಮುಂದಕ್ಕೆ ಹೋಗೋದು. ಬನ್ನಿ ಹಾಗೆ ಒಂದು ರೌಂಡು ಬಂದ್ಬಿಟ್ಟು ಆ ಕಡೆಯಿಂದ ದೇವಸ್ಥಾನ ತೋರಿಸ್ಬಿಟ್ಟು, ಈಗ ದೇವ್ರನ್ನ ಮುಂದ್ಗಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತಂದಲ್ವ, ದೇವಸ್ಥಾನದ ಎಡಭಾಗದಲ್ಲಿ ಅಲ್ಲೇ ಪಕ್ಕದಲ್ಲೇ ಇರುತ್ತೆ, ಅದನ್ನು ತೋರಿಸ್ತೀನಿ. ನೋಡ್ಕೊಂಡು ಹೋಗೋಣ. ದೇವಸ್ಥಾನ ನೋಡೋದಿದ್ರೆ ತುಂಬ ಚೆನ್ನಾಗಿ ನಿರ್ಮಾಣ ಆಗ್ತಾಯಿದೆ ದೇವಸ್ಥಾನ. ನೀವು ಈ ಕಡೆ ಬಂದಾಗ ಏನೋ ತಪ್ಪದೆ ಬಂದು ವಿಸಿಟ್ ಮಾಡಿ ಒಂದ್ಸಲ. ದೇವಸ್ಥಾನ ತುಂಬ ಚೆನ್ನಾಗಿದೆ. ತುಂಬ ಭಕ್ತಾದಿಗಳ ಸಂಖ್ಯೆ ಜಾಸ್ತಿನೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಗರ್ಭಗುಡಿ ಎಲ್ಲ. ಹಾಂ, ಇನ್ನು ಹೀಗೆ ಒಂದು ರೌಂಡ್ ಹಾಕೊಂಬಂದರೆ ಇದ್ರೂ ಈ ಕಂಬ ಇದೆ ಅಲ್ವಾ, ಈ ಕಂಬದ ಹತ್ರ ಪೂಜೆ ಸಲ್ಲಿಸೋರು ಅಲ್ಲಿ ಪೂಜೆ ಮಾಡ್ತಾರೆ. ಬಲಗಡೆಗೆ ದೇವಸ್ಥಾನ ಇನ್ನೂ ಬಾಗ್ಲಾಕಿರ್ತಾರೆ. ತೋರಿಸ್ತೀನಿ ಬನ್ನಿ. ಇನ್ನು ಓಪನ್ ಇಲ್ಲ. ದೇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿರ್ತಾರಲ್ವ, ಅಲ್ಲಿ ತೋರಿಸ್ತೀನಿ ಬನ್ನಿ. ಇನ್ನು ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಏನು ಮಾಡ್ತಾಯಿದ್ವಿ, ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ವಿ. ಇಲ್ಲಿಂದ ಹೊರಗಡೆ, ಈ ಜಾಗದಿಂದ ಹೊರಗಡೆ ಬಂದುಬಿಡ್ತಾಯಿದ್ವಿ. ಮುಂಚೆ ಬಂದಿರೋರು ಗೊತ್ತಿರುತ್ತೆ ಈ ದೇವಸ್ಥಾನದ ಮಹಿಮೆ ಏನು, ಈ ದೇವಸ್ಥಾನ ಯಾವಾಗಲಿಂದ ಬರ್ತಾ ಇದ್ದಾರೆ ಏನು ಅಂತಂದ್ಬಿಟ್ಟು. ಇನ್ನೂ ಮೂಡ್ ಬಂದಿಲ್ಲಲ್ವ, ಇನ್ನೂ ಓಪನ್ ಇಲ್ಲ. ಓಪನ್ ಆದಾಗ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ, ಒಳ್ಳೆಯದು. ಇಲ್ಲಿಂದ ಎಡಗಡೆಗೆ ಇದಾಕಿದಾರಲ್ವ, ಎಡಗಡೆನೇ ಇರೋದು. ನಾನು ಹಾಗೆ ಈಗಲೇ ಹೇಳಿದಾಗೆ ಇಲ್ಲಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಪಕ್ಕದಲ್ಲೇ ದೇವ್ರನ್ನ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ, ಈ ಜಾಗನೇ ದೇವ್ರು ಶಿಫ್ಟ್ ಮಾಡಿರೋದು. ಬನ್ನಿ ಅಲ್ಲಿಂದ ಮುಂದೆ ತೋರಿಸ್ತೀನಿ. ಇನ್ನು ಈ ಶ್ರೀ ಕ್ಷೇತ್ರ ಶಾಸ್ತ್ರಕ್ಕೆ ಬಂದರೆ ಈ ದೇವಸ್ಥಾನದ ಜೊತೆಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನ ಎಲ್ಲಿದೆ ಬನ್ನಿ ನಾನು ಇವಾಗ ತೋರಿಸ್ತೀನಿ. ನೋಡಿ ಆ ಜಾಗದಿಂದ ನಾನೊಂದು ದಾರಿ ತೋರಿಸಿದ್ನಲ್ಲ, ಆ ದಾರಿ ಇಲ್ಲಿಗೆ ಬರುತ್ತೆ. ಈ ದಾರಿಯಿಂದ ಬರುತ್ತೆ. ಈ ದಾರಿಯಿಂದ ಬಂದರೆ ಇಲ್ಲಿ ಬಲಗಡೆ ಕಾಣ್ತಾ ಇದೆ ನೋಡಿ, ಇದು ದೇವಸ್ಥಾನ, ಇನ್ನೊಂದು ದೇವಸ್ಥಾನ. ಬನ್ನಿ ಹಾಗೆ ಮುಂದೆ ಹೋಗೋಣ. ದೇವಸ್ಥಾನ ಇದೂ ಸಹ ನಿರ್ಮಾಣ ಆಗ್ತಾಯಿದೆ. ಹಳೆ ದೇವಸ್ಥಾನ ಇದೇ ಜಾಗದಲ್ಲಿ ಇದ್ದಿದ್ದು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನೋಡಿ. ಈ ನಾಗರ ಕಲ್ಲುಗಳೆಲ್ಲ ಇದಾವೆ ನೋಡಿ, ಇಲ್ಲಿ ಬಲಗಡೆಗೆ ಕಾಣುತ್ತೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ಒಂದು ಕಲ್ಯಾಣಿ ಇದೆ ಬಲಭಾಗಕ್ಕೆ, ಕಲ್ಯಾಣಿ ತೋರಿಸ್ತೀನಿ. ನಾವು ಹೋಗ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೋ, ಜಾತ್ರೆ ಸಮಯದೆಲ್ಲ ಬರ್ತಾ ಇದ್ವಿ ನಾವು. ಕಲ್ಯಾಣಿ
ಸದ್ಯ ನೀರಿಲ್ಲ ಸದ್ಯಕ್ಕೆ ಇವಾಗ. ನೋಡಿ ಸುತ್ತ ಗದ್ದೆ ಇದೆ, ಗದ್ದೆ ಮಧ್ಯದಲ್ಲಿ ಇರೋದು ಕಲ್ಯಾಣಿ. ಹೀಗೆ ಬಂದರೆ ಇಲ್ಲಿಂದ ಎಂಟ್ರೆನ್ಸ್ ಇರೋದು. ಇಲ್ಲೆಲ್ಲ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಇಲ್ಲಿಂದನೇ ಎಂಟ್ರೆನ್ಸ್ ಇದ್ದಿದ್ದು. ಬನ್ನಿ ಈ ಕಡೆಯಿಂದ ಎಂಟ್ರಿ ಆಗೋಣ. ಇವಾಗ ದೇವಸ್ಥಾನ ಓಪನ್ ಇಲ್ಲ ಈ ಸಮಯದಲ್ಲಿ, ಅಂದರೆ ಇನ್ನೂ ಬಿಲ್ಡ್ ಆಗ್ತಾ ಇದೆ ಅಲ್ವಾ, ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆಯಲ್ಲ, ಹಾಗಾಗಿ ಇಲ್ಲಿ ದೇವರನ್ನ ಇಲ್ಲೂ ಸಹ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ. ತೋರಿಸ್ತೀನಿ ರೀ, ಶಂಭುಲಿಂಗೇಶ್ವರನ ದೇವಸ್ಥಾನ ಇಲ್ಲಿಂದನೇ ಸೇಮ್ ಎಂಟ್ರಿ ಆಗ್ತಾ ಇದ್ದಿದ್ದು. ಅವಾಗ ಈಗಲೂ ಸಹ ಇಲ್ಲೇ ಎಂಟ್ರಿ ಆಗ್ತಿದ್ದು. ನೆಕ್ಸ್ಟು ಈ ದೇವಸ್ಥಾನ ಉದ್ಘಾಟನೆ ಆಗಿ ದೇವರ ಪೂಜೆ ನಡೆದಾದ್ಮೇಲೂ ಸಹ ಇಲ್ಲಿಂದನೇ ಎಂಟ್ರೆನ್ಸ್ ಆಗುತ್ತೆ. ನೋಡೋಣ ತಾಳಿ. ಹೀಗೆ ಒಂದು ರೌಂಡ್ ಬಂದರೆ ಸೇಮ್ ಇದೇ ಥರ ನಾವು ಹಿಂದ್ಗಡೆಯಿಂದ ಎಂಟ್ರಿ ಆಗ್ತೀವಿ. ಹಿಂದ್ಗಡೆಯಿಂದ ಎಂಟ್ರಿ ಆಗಿ ಈಗ ಒಂದು ರೌಂಡ್ ಬಲಗಡೆಗೆ ಬಂದರೆ ಇಲ್ಲಿ ಕಂಬ ಎಲ್ಲ ಹಾಕಿದ್ದಾರೆ ನೋಡಿ. ಇವಾಗಲೇ ಬಲಭಾಗ ದೇವಸ್ಥಾನ ಇರೋದು, ವಿಜಯ ಸ್ತಂಭ ಎಲ್ಲ ಇಲ್ಲಿ ಆಲ್ರೆಡಿ ಇದೆ. ದೇವಸ್ಥಾನ ತೋರಿಸ್ತೀನಿ ರೀ. ಇನ್ನು ದೇವಸ್ಥಾನ ತೋರಿಸಿದ್ರೆ ಇನ್ನೂ ನಿರ್ಮಾಣ ಆಗಿದೆ. ಒಳಗಡೆಗೆ ಇನ್ನೂ ದೇವರು ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಇನ್ನೂ ಪೂಜೆ ನಡೀತಾ ಇಲ್ಲ, ಆ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆ ಜಾಗ ತೋರಿಸ್ತೀನಿ ರೀ. ಹಿಂಗೆ ಬಂದರೆ ಇಲ್ಲಿಂದ ಎಡಗಡೆಗೆ ದಾರಿ ಇದೆ, ಎಡಗಡೆಗೆ ದಾರಿ ಇದೆಯಲ್ಲ, ಈ ಜಾಗ ತೋರಿಸ್ತೀನಿ ರೀ. ಈ ಜಾಗದಿಂದ ನಾವು ಎಕ್ಸಿಟ್ ಆಗ್ತಾ ಇದ್ವಿ, ಈ ಜಾಗದಿಂದ ಹೊರಗಡೆಗೆ ಬರ್ತಾ ಇದ್ವಿ. ಇವಾಗ ಮುಚ್ಚಿಬಿಟ್ಟಿದ್ದಾರೆ. ಈ ಕಡೆಯಿಂದ ಕರ್ಕೊಂಡು ಹೋಗಿ ತೋರಿಸ್ತೀನಿ ರೀ. ಇವಾಗ ಈ ಮೋಸ್ಟ್ಲಿ ಇವಾಗ ಜಾತ್ರೆ ಸಮಾರಂಭದ ಅಷ್ಟೊತ್ತಿಗೆ ಎಲ್ಲ ಇದು ಪೂರ್ತಿ ಸಂಪೂರ್ಣ ಆಗಿ ದೇವ್ರನ್ನ ಈ ಕಡೆಗೆ ಶಿಫ್ಟ್ ಮಾಡಿ ಇಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಅನ್ಸುತ್ತೆ. ನೋಡಿ ಆ ಕಡೆಯಿಂದ ಬಂದಿದ್ರೆ ಈ ಜಾಗದಿಂದ ಎಂಟ್ರಿ ಕೊಡ್ತಾ ಇದ್ವಿ ನಾವು. ಈ ಕಡೆ ಏನಿದೆ ನೋಡಿ, ನಾಗರಕಲ್ಲುಗಳೆಲ್ಲ ಇದಾವಲ್ಲ, ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಇವರೇ ಹೇಳ್ತಾರೆ, ಈ ಸುತ್ತಮುತ್ತಲಿನ ಜನ ಏನಿದ್ದಾರೆ ಒಂದು ವರ್ಷಕ್ಕೆ ಒಂದ್ಸಲನಾದರೂ ಬಂದ್ಬಿಟ್ಟು ಇಲ್ಲಿ ಹುಟ್ಟಕ್ಕೆ ತೆನೆ ಇರ್ಕೊಂಡು ಪೂಜೆ ಮಾಡಿಕೊಂಡು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತಾರೆ. ಗ್ರಾಮಸ್ಥರು, ಅಕ್ಕಪಕ್ಕ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಿದ್ದಾರೆ ಎಲ್ಲರೂ ನೆಮ್ಮದಿಯಾಗಿ ಸುಖ ಸಮೃದ್ಧಿಯಿಂದ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿರೋಂಥ ಎಲ್ಲ ಗ್ರಾಮದವ್ರಿಗೂ ಗೊತ್ತಿರುತ್ತೆ ಅದು. ಬನ್ನಿ, ಹೀಗೆ ಆ ದೇವಸ್ಥಾನ ಶಿಫ್ಟ್ ಆಗಿದೆಯಲ್ಲ, ಈ ಏನೋ ದೇವರುಗಳು ಶಿಫ್ಟ್ ಮಾಡಿದಾರಲ್ಲ ಪಕ್ಕಕ್ಕೆ, ಇದು ಇನ್ನೂ ದೇವಸ್ಥಾನ ಫುಲ್ ಆಗಬೇಕಲ್ಲ, ಹಾಗಾಗಿ ಅಲ್ಲಿ ದೇವಸ್ಥಾನ ತೋರಿಸ್ತೀನಿ. ಇಲ್ಲಿ ಶನಿವಾರ ಮತ್ತು ಸೋಮವಾರ ಅನ್ನ ಸಂತರ್ಪಣೆ ಇರ್ತದೆ. ಅಲ್ಲಿ ಹೇಳಿದ್ರು ಅವ್ರು ಹೇಳ್ತಾರೆ ದೇವಸ್ಥಾನ ಓಪನ್ ಇದೆಯಾ, ದೇವಸ್ಥಾನ ಓಪನ್ ಇದೆ. ಒಬ್ಬರು ಭಕ್ತಾದಿಗಳು ಆಲ್ರೆಡಿ ಕಾಯ್ತಾ ಇದ್ದಾರೆ ಅಲ್ಲಿ. ಬನ್ನಿ, ಅಲ್ಲಿ ಅರ್ಚಕರು ಏನಾದರೂ ವಿಷಯನ ಮಾತಾಡ್ತಾರೆ ಅಂತಂದರೆ ಅವ್ರ ಹತ್ರ ಒಂದ್ಸಲ ವಿಷಯ ಮಾತಾಡ್ಸೋಣ. ನೋಡಿ, ಅಲ್ಲಿದ್ದಂಥ ಶಂಭುಲಿಂಗೇಶ್ವರ ಸ್ವಾಮಿ ದೇವರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಸೋಮೇಶ್ವರ ಸೋಮಲಿಂಗೇಶ್ವರ ಅಂತ ಅಣ್ಣ ತಮ್ಮದಿರು. ಆಮೇಲೆ ಇಲ್ಲಿ ಏನಿದ್ರು ನಾಗರೇ ಆಗಲಿ ಕಡ್ತೆ ಆಗಲಿ, ಆಮೇಲೆ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ, ಮದುವೆ ಲಗ್ನ ಆಗಿರೋದ್ರೆ ಕೆಲವ್ರಿಗೆ ನಾಗರ ದೋಷ ಇದ್ದರೆ ಎಲ್ಲ ಪರಿಹಾರ ಆಯ್ತದೆ. ಹಂಗಾಗಿ ಇಲ್ಲಿ ಭಾಳ ಫೇಮಸ್ ಆಗಿದೆ ಸೋಮೇಶ್ವರ ಸೋಮಲಿಂಗೇಶ್ವರ. ಇಲ್ಲಿ ಪಕ್ಕದಲ್ಲಿ ಹುತ್ತ ಇದೆ, ಹುತ್ತದ ಹತ್ರ ಪೂಜೆ ಮಾಡಿಕೊಂಡು ಯಾವುದೇ ತಪ್ಪು ಇದ್ದಿದ್ರೆ ವರ್ಷಕ್ಕೋಸ್ಕರ ತೆನೀರಿತಲ್ಲ ಮನೆಯಲ್ಲಿ ನಾಗರ ದೋಷಕ್ಕೆ ಅಲ್ಲಿ ತೆನಿ ಎದ್ಬಿಟ್ಟು ಹೋಗ್ತಾರೆ. ಯಾವುದೇ ತೊಂದರೆ ಇದು ಒಳ್ಳೇದಾಯ್ತದೆ. ಮಕ್ಕಳಿಗೆ ಆಗಲಿ ಮನೆ ಜನಕ್ಕೆ ಆಗಲಿ ವಿದ್ಯಾಭ್ಯಾಸಕ್ಕೆ ಆಗಲಿ ಒಳ್ಳೇದಾಗಿ ದಾರಿ ತೋರ್ತು ಭಗವಂತ. ಆಮೇಲೆ ಕಟ್ತಾ ಈ ಅಸ್ಕಿನಿಗಿನಾಗಿರ್ತೀವಿ ನೋಡಿ, ಎಲ್ಲೂ ಆಗಲಿ ಇಲ್ಲಿ ಔಷಧಿ ಕೊಡ್ತೀವಿ. ಅದು ಔಷಧಿ ತೊಗೊಂಡೋಗುತ್ತೆ, ಕಪ್ಪು ಎಣ್ಣೆ ಪಚ್ಚಕಪ್ಪು ಔಷಧಿ ತೊಗೊಂಡು ಹಚ್ಚಿದ್ರೆ ಕ್ಲೀನಾಗಿ 3 ದಿವಸ ಹುಷಾರಾಗ್ತದೆ. ಮನೇಲಿ ಕ್ಲೀನಾಗಿರಬೇಕು, ಭಗವಂತ ಒಳ್ಳೇದು ಮಾಡ್ತಾನೆ. ಆಮೇಲೆ ಕೆಲವರಿಗೆ ಮದುವೆ ಆಗಿರೋದಿಲ್ಲ, ಎಷ್ಟೋ ಸರಿ ಸಹ 10 ವರ್ಷ ಇರ್ತದೆ, ಇಲ್ಲಿ ಬಂದರೆ ಎಲ್ಲ ಪರಿಹಾರ ಆಯ್ತದೆ. ಮಕ್ಕಳು ಫಲ ಆಗಿರಲಿಲ್ಲ, ಮಕ್ಕಳು ಫಲ ಆಯ್ತದೆ. ಆಮೇಲೆ ಮನೆ ಏನೇ ಸಮಸ್ಯೆ ಇದ್ದರೆ ಬಗೆಹರಿತದೆ. ಇಡೀ ವರ್ಷ ಅದು ಎಲ್ಲವ ಸುತ್ತಮುತ್ತಳೆಯರು ವರ್ಷಕ್ಕೊಂದ್ಸರಿ ಬಂದು ಪೂಜೆ ಮಾಡಿಸ್ಕೊಳ್ತಾರೆ. ಕಾರ್ತಿಕ 1 ತಿಂಗಳು ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೆ 1 ತಿಂಗಳು ಜಾತ್ರೆ ನಡೀತದೆ. ಇಲ್ಲಿ ಅಂದ ನಡೀತದೆ, ಶನಿವಾರ ಸೋಮವಾರ ಎಲ್ಲ ಚೆನ್ನಾಗಿ ನಡೀತದೆ ಅಂತಂದ್ರೆ. ಅದು ಅಣ್ಣನ ಇದು ಅದು ತಮ್ಮ, ಅದು ತಮ್ಮ, ಇದು ಇದೆ ಅಣ್ಣ. ಅದು ಫಸ್ಟ್ನೇ ಪೂಜೆ ಅಲ್ಲೇ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೇಕು. ನನ್ನ ತಮ್ಮನಿಗೆ ಫಸ್ಟ್ನೇ ಪೂಜೆ ಮುಗಿಸ್ಕೊಂಡು ಅಣ್ಣ ತಗೊಂಡಿದ್ದ. ನಾವೇನು ಫಸ್ಟ್ನೇ ಮುಗಿಸ್ಕೊಂಡೆ ಇಲ್ಲಿಗೆ ಬರೋದು. ಅಲ್ಲಿ ಕೊಳ ಇದೆಯಲ್ಲ, ಕೊಳದ ಸ್ನಾನ ಮಾಡಿದ್ರೆ ನಿಮ್ದು ಯಾವುದೇ ಸ್ಕಿನ್ನಿಂದ ಆಗಲಿ ಏನೇ ಇದ್ರೂ ಎಲ್ಲ ಕ್ಲಿಯರ್ ಆಯ್ತದೆ, ಏನು ತೊಂದರೆ ಇದಿಲ್ಲ. ಅಷ್ಟು ಅದು ಒಳ್ಳೆಯದು. ಇನ್ನು ಈ ದೇವಸ್ಥಾನದಿಂದ ಸ್ವಲ್ಪ ಪಕ್ಕಕ್ಕೆ ಬಂದರೆ ಮುಂದುಗಡೆಗಾದಂಗೆ ಇಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಆಗಿದೆ ಅನ್ನೋ ಉದ್ದೇಶಕ್ಕೆ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದಲ್ಲ ನೋಡಿ, ಇದು ಅವಾಗಿನ ಸ್ತಂಭ. ಇನ್ನು ಇದಾಗಿತ್ತು ಈ ದೇವಸ್ಥಾನದ ವಿಶೇಷತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.